ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಮುಂಜಾನೆ ಎಳೆ ಬಿಸಿಲು ಮೊಗದ ಮೇಲೆ ಬೀಳುವಾಗ ಮೆತ್ತಗೆ ಎಚ್ಚರಗೊಂಡಳು ಚಾರು. ರಾತ್ರಿ ಕುಡಿದಿದ್ದು ಕೊಂಚ ತಲೆಭಾರ ತಂದಿತ್ತು ಅನ್ಸುತ್ತೆ. ತಲೆ ಮೇಲೆ ಎತ್ತಿಡಿದವಳೆ ಸುತ್ತಮುತ್ತ ನೋಡಿದ್ಲು. ತಾನಿನ್ನು ಅದೇ ತೋಟದ ಮನೆಯಲ್ಲಿರೋದು ಅರಿತಳು. ಹಾಗೆ ಎದ್ದು ಕೂತಾಗ ನಿನ್ನೆ ರಾತ್ರಿ ಮಳೆಯಲ್ಲಿ ನೆಂದ ಮಹಿಮೆ ಮೈಯೆಲ್ಲ ಇನ್ನೂ ತೇವ ಎನಿಸುತ್ತಿತ್ತು. ಅದಕ್ಕೆ ಸಾಕ್ಷಿಯಾಗಿ ಕೂದಲು ಕೂಡ ಒಣಗಿರಲಿಲ್ಲ. ಆಕ್ಷಿ ಶುರುವಾಗಿತ್ತು. ಮೂಗು ಸೊರ ಅನಿಸಿತ್ತು. ನಾನು ಮಳೆಯಲ್ಲಿ ನೆಂದಿರೋ ಹಾಗಿದೆ ಅನುಮಾನ ಪಡ್ತಾ ಮಂಚ ಇಳಿದು ಅಸುರ ಎಲ್ಲೋದ ಆಲೋಚಿಸುತ್ತಾ ಹುಡುಕುತ್ತಾ ರೂಮ್ ಹೊರಗಡೆ ಬಂದಳು. ಅಲ್ಲೇ ಬಾಗಿಲಿಗೆ ಹೊರಗೆ ನಿದ್ರಿಸುತ್ತಿದ್ದ ಬೀಬಿ. ಅಯ್ಯೋ, ಅಸುರ ಇಲ್ಯಾಕೆ ಮಲಗಿದಾನೆ ಎಂದ್ಕೊಂಡು ಅವನ ಬಳಿ ಬಂದು ಮೊಣಗಾಲಲ್ಲಿ ಕೂತು ಅಸುರ ಅಸುರ ಎಂದು ಕರೆದ್ಲು. ಸುಮ್ಮನೆ ಮಲಗು ವೈಫಿ, ರಾತ್ರಿ ಪೂರ್ತಿ ಕಾಟ ಕೊಟ್ಟಿದ್ದು ಸಾಲ್ದಾ ಎಂದು ಮುದುಡಿದ. ರಾತ್ರಿ ಕಾಟ ಕೊಟ್ನ ಆಲೋಚಿಸಿ ಏನು ನೆನಪಾಗದಿರಲು, ಹಸುರ ಏನು ಕಾಟ ಕೊಟ್ಟೆ, ಅದು ಬಿಡು, ನಾನು ಯಾಕೆ ಮಳೇಲಿ ನೆಂದಿದ್ದೀನಿ, ನೀನು ಯಾಕೆ ಇಲ್ಲಿದ್ಯಾ ಪ್ರಶ್ನೆ ಮಾಡ್ತಾನೇ ಇದ್ಲು. ಏನು ವೈಫಿ ಎಂದು ಅವಳತ್ತ ನೋಡಿದವನಿಗೆ, ರಾತ್ರಿ ಏನಾಯಿತು, ನನ್ನ ಕರೆಂಟ್ ಹೋದ್ಮೇಲೆ ಏನು ಕಾಟ ಕೊಟ್ಟೆ, ಅಲ್ಲಿಂದ ಯಾಕೆ ನನಗೇನು ನೆನಪರ್ತಿಲ್ಲ ಎನ್ನುತ್ತಾಳೆ ಚಾರು. ಅಯ್ಯೋ ಏನಾಗಿಲ್ಲ ಎಂದು ನುಡಿಯಲು ಬಂದು, ನಿನ್ನೆ ನನ್ನ ಕೇಳಿಸಿದರ ಬಡ್ಡಿ ವಸೂಲಿ ಮಾಡೋದು ಬೇಡವಾ ವೈಫಿ ಎಂದ್ಕೊಂಡವ. ನೀರು ಕುಡಿತೀನಿ ಅಂತ ಯಾವುದೋ ಲೋಕಲ್ ಬೀರ್ ಹಾಕ್ಕೊಂಡು ನನ್ನ ಲಾಯಲ್ಟಿ ಕಳ್ಕೊಳ್ಳೋ ಹಾಗೆ ಮಾಡಿದ್ಯಾ. ಮೊದಲೇ ಕಿಸ್ ಮಾಡಿ ಅರ್ಧ ಲಾಯಲ್ಟಿ ಮಣ್ಣಾಕೊಂಡಿತ್ತು, ಇನ್ನು ಅರ್ಧ ದಬ್ಬಾಕೊಂಡು ಸಮಾಧಿ ಸೇರ್ತು ಎಂದ. ಏನು ಹೇಳ್ತಿದ್ಯಾ ಅಸುರ, ಸಮಾಧಿ ಅಂದರೆ ಎಂದು ಕೆಲ ತುಟಿ ಆಚೆ ಈಚೆ ಮಾಡುತ್ತಾ ಕೇಳಿದ್ಲು. ನಾಶ, ಸರ್ವನಾಶ. ನನಗೇನು ಭಯ ಇಲ್ಲ, ಬಟ್ ನಿನ್ನ ಫ್ಯೂಚರ್ ಹೆಂಗೆ ವೈಫಿ. ನೆನ್ನೆ ಇಬ್ಬರು ಸೇರಿ ಮುನ್ನುಡಿ ಬರೆದ್ವಿ, ಎಂಡಿಲ್ಲದ ಹಾಗೆ ಅದರ ಕತೆ ಮುಂದುವರೆದ್ರೆ ಏನು ಮಾಡ್ತೀಯಾ ಕೇಳುತ್ತಾ ಒಬ್ಬೆಗೆರಿಸಿ ನಕ್ಕ. ಅಂದರೆ ಕೇಳುತ್ತಾ ಕುಳಿತಿದ್ದವಳ ಕೈ ಹಿಡಿದು ತಾನು ಮೇಲೆದ್ದು ಅವಳನ್ನು ಏಳಿಸಿ, ಅಂದರೆ 1+1 2 ಬದಲು 3 ಆದರೆ ಕೇಳಿದ. ಹಾಗೆ ಸಿಟ್ಟಾದವಳು, ನಾಟಿ ಬೇಬಿ, ಅಷ್ಟೊಂದೆಲ್ಲ ಸೀನಿಲ್ಲ, ನಡಿ ಸಾಕು ಹೋಗೋಣ ಎಂದು ಬಾಗಿಲತ್ತ ನಡೆಯುವಾಗ ಅವಳನ್ನು ತನ್ನೆಡೆ ತಿರುಗಿಸಿಕೊಂಡವ. ಈಗ ಇಲ್ಲ ಅಂತ್ಯಾ, ನಾಳೆ ಏನಾದರೂ ಆದರೆ ಏನು ಮಾಡ್ತೀಯಾ ಎಂದು ಕೇಳಿದ. ಸುಮ್ಮನೆ ನಡಿ ಅಸುರ, ಹಾಗೇನೂ ಆಗಲ್ಲ, ಹಾಗೇನೂ ಆಗಿರೋಲ್ಲ ಎಂದವಳ ಮಾತಿಗೆ, ನಾನು ಸರಿಗಿಲ್ಲ ವೈಫಿ, ಬ್ಯಾಡ್ ಬಾಯ್ ಅಂತ ಎಲ್ರಿಗೂ ಗೊತ್ತು. ನಿನ್ನ ಮನೆ ಬೀಳ್ಸಿದ್ದು ಮರ್ತೋಯ್ತಾ, ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿದ್ದು ಮರ್ತೋಯ್ತಾ, ನಿನ್ನ ಚಿಕ್ಕಪ್ಪನ ದೂರ ಮಾಡಿದ್ದು ಮರ್ತೋಯ್ತಾ. ಕೆಟ್ಟವ್ ನಾನು. ನಿನ್ನನ್ನು ಏನೂ ಮಾಡಿಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಕಿಲ್ಲ. ಜಸ್ಟ್ ಥಿಂಕ್ ಎಂದಾಗ ಅವನ ಮಾತಿಗೆ ಬೇಸರಗೊಂಡಳು ಚಾರು. ನಿಜ, ನೀನು ಸರಿಗಿಲ್ಲ ಗೊತ್ತು ನನಗೆ, ಆದರೆ ನಿಂಗೆ ಗೊತ್ತಿಲ್ಲ ನೀನು ಚಾರು ನಿನಗಿಂತ ಕೆಟ್ಟ ಹುಡುಗಿ ಅಂತ. ನೀನೇ ಏನೋ ಮಾಡಿದ್ಯಾ ಅಂತ ಪ್ರೂವ್ ಮಾಡೋಕ್ಕೆ ನನಗೂ ಗೊತ್ತಿದೆ. ಯಾಕೆ ಕಷ್ಟ ಅಂದ್ಕೊಂಡ್ಯಾ. ಒಂದು ಹೆಣ್ಣು ಏನು ಬೇಕಾದರೂ ಹಚ್ಕೋತಾಳೆ, ಗಂಡನಲ್ಲ. ನಿನ್ನ ದಿಲ್ರುಬಾ ಆದರೂ ಅಷ್ಟೇ, KGF ಮೆಹಬೂಬಾ ಆದರೂ ಅಷ್ಟೇ. ಗಂಡನನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ನನ್ನ ಜೊತೆ ತಾವು ಎಲ್ಲವನ್ನ ಮುಗಿಸ್ಕೊಂಡಿದ್ದೀರಾ ಅಂತ ಗೊತ್ತಾದರೆ ನಿಮ್ಮ ದಿಲ್ರುಬಾ ನಿಮ್ಮನ್ನು ಎಲ್ಲಿಡಬೇಕೋ ಅಲ್ಲಿಡ್ತಾಳೆ ಎಂದು ಅವನ ಕಾಲರ್ ಹಿಡಿದು ತನ್ನ ಬಳಿಗೆ ಎಳೆದುಕೊಳ್ಳುವ ಚಾರು, ಈಗ ಹೇಳು ವೈಫಿ, ಒಂದು ವೇಳೆ ಏನಾದರೂ ಆದರೆ ಏನು ಮಾಡ್ತೀಯಾ ಎಂದಾಗ ಅವಳನ್ನು ಗುರಾಯಿಸುತ್ತಲೇ ಮತ್ತೊಮ್ಮೆ ಕೇಳ್ದ. ವೈಫಿ, ಒಂದು ವೇಳೆ ಏನಾದರೂ ಆದರೆ ಏನು ಮಾಡ್ತೀಯಾ ಎನ್ನಲು, ಏನಾದರೂ ಆದರೆ ನೀನಪ್ಪ ನಾನಮ್ಮ ಅಂತೀನಿ ಎಂದಾಗ ಆತ ಗಾಬರಿಯಲ್ಲಿ ಬಾಯಿ ಬಿಡಲು, ಈ ಚಾರು ನಿನ್ನ ಜೊತೆ ಸೇರಿ ಬ್ಯಾಡ್ ಗರ್ಲ್ ಆಗ್ತಿದ್ದಾಳೆ ಅನಿಸಿದ್ಯಾ. ಏನು ಮಾಡೋಣ, ನೀನು ನಾಟಿ ಬೇಬಿ ಮೋಡ್ಗೆ ಬಂದಾಗಿಂದ ನಾನು ಬ್ಯಾಡ್ ಗರ್ಲ್ ಆಗಿಬಿಟ್ಟಿದ್ದೀನಿ, ಬೇಗವಾ ಅಸುರ ಎಂದು ಹೋದಳು. ಅವಳ ಆ ಡೈಲಾಗ್ಗೆ ಲಕ್ಕಿ ಜೀವ ಬಾಯಿಗೆ ಬಂದಿತ್ತು. ತೆಪ್ಪಗೆ ಜೊತೆಗೆ ನಡೆದ. ಹಾಗೆ ತೋಟದಲ್ಲಿ ಹೆಜ್ಜೆ ಹಾಕುತ್ತಾ ಬರ್ತಿದ್ದ BB ಮೊಬೈಲ್ ಬಡ್ಕೊಳ್ತಿತ್ತು. ಮೊಬೈಲ್ ಪರ್ದೆ ಮೇಲೆ ಕ್ಯಾಪ್ಟನ್ ಎನ್ನೋ ಹೆಸರು ನೋಡಿ, ಹಾಯ್ ಕ್ಯಾಪ್ಟನ್, ಹೇಗಿದ್ದೀರಾ ಸಂತಸದಿ ಕೇಳಿದ. ನಾನು ಆರಾಮಾಗಿದ್ದೀನಿ ಲಕ್ಕಿ, ನೀನು ಎಂದು ಕೇಳಿದ ಸಂತು. ಐ ಆಮ್ ಬಿಂದಾಸ್. ಸಾರಿ ಕ್ಯಾಪ್ಟನ್, ಇಲ್ಲಿಗೆ ಬಂದಮೇಲೆ ಕಾಲ್ ಮಾಡೋಕ್ಕೆ ಆಗಲಿಲ್ಲ. ದ್ಯಾಟ್ಸ್ ಓಕೆ ಲಕ್ಕಿ, ನಿಂಗೂ ಕೆಲಸ ಇರುತ್ತೆ, ಏನು ಕೆಲಸ ಆದರೂ ಮರಿಬಾರ್ದು, ನೀವು ಬೈಬೇಕು ಕ್ಯಾಪ್ಟನ್ ಎಂದ. ಲಕ್ಕಿ,
ಸಹಾಯ ಕೇಳೋನು ಬಯೋಕ್ಕಾಗತ್ತಾ? ನಸು ನಕ್ಕು ಬೇಸರದ ಧ್ವನಿಯಲ್ಲಿ ನುಡಿದ ಸಂತು. ಇದು ನಾಟಕವೆಂದು ನನಗೂ ನಿಮಗೂ ಮಾತ್ರ ಗೊತ್ತು, ಲಕ್ಕಿಗೇನು ಗೊತ್ತು ಅಲ್ವಾ? ಏನಾಯ್ತು ಕ್ಯಾಪ್ಟನ್? ಆತಂಕದಿಂದ ಕೇಳಿದ್ದ. ಅವನ ಪಕ್ಕವಿದ್ದ ಚಾರು ಕೂಡ ಆತಂಕಗೊಂಡಳು. ಲಕ್ಕಿ, ಅದು ನನ್ನಿಂದ ನಿಂಗೆ ತೊಂದರೆ ಆಗಬಹುದೇನೋ? ಮುಜುಗರವಿದ್ದಂತೆ ನಟಿಸಿದ. ಕ್ಯಾಪ್ಟನ್, ಅದೇನೇ ಆಗಿರಲಿ ಹೇಳಿ ಎಂದನು ಪ್ರೀತಿಯ ಗದರುವಿಕೆಯ ದಾಟಿಯಲ್ಲಿ. ಲಕ್ಕಿ, ತಂಗಿಗೆ ಈಗ ಕೊಡಿಸ್ತಿದ್ದ ಮೆಡಿಸಿನ್ ವರ್ಕ್ ಆಗ್ತಿಲ್ಲ. ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಅವಳಿಗೆ ನಾಟಿ ಔಷಧಿ ಕೊಡಿಸಿ ಅಂತ, ಇಲ್ಲ ಮೆದುಳು ನಿಷ್ಕ್ರಿಯವಾಗುತ್ತಂತೆ. ಅದಕ್ಕೆ ರಾಯರಳ್ಳಿ ಹತ್ರ ಇರೋ ಧನ್ವಂತರಿ ನಾಟಿ ವೈದ್ಯರ ಬಳಿ ತೋರಿಸೋಣ ಅಂತ ಬಂದಿದ್ದೀನಿ. ಇಲ್ಲಿ ಅವರು ಸುಮಾರು 20 ದಿವಸಗಳ ಕಾಲ ಟ್ರೀಟ್ಮೆಂಟ್ ಮಾಡಬೇಕು ಅಂದರು. ನಾನು ಶಾಲೆಗೆ ಲೀವ್ ಹಾಕಿದೆ, ಬಟ್ ಆಸ್ಪತ್ರೆಯಲ್ಲಿ ನಂಗೆ ಉಳ್ಯೋಕ್ಕೆ ಸಾಧ್ಯ ಇಲ್ಲ ಲಕ್ಕಿ. ಎಲ್ಲಿರಬೇಕೋ ಗೊತ್ತಾಗ್ತಾ ಇಲ್ಲ. ನನಗೆ ನಿಮ್ಮೂರಲ್ಲಿ ಉಳ್ಕೊಳ್ಳೋಕ್ಕೆ ಮನೆ ಕೊಡಿಸ್ತೀಯಾ? ಸಿಟಿ ಆದರೆ ಹೋಟೆಲ್ PG ಸಿಗೋದು, ಇಲ್ಲ ಅದ್ಯಾವುದೂ ಇಲ್ಲ ಎಂದು ಅನುಕಂಪ ಉಕ್ಕುವ ರೀತಿ ಕೇಳಿಕೊಂಡ ಸಂತು. ಕ್ಯಾಪ್ಟನ್, ನೀವ್ಯಾರು? ಈ ಲಕ್ಕಿ ಪ್ರಾಣ ಸ್ನೇಹಿತ, ತಂದೆ ತಾಯಿ ಪ್ರೀತಿ ಕೊಟ್ಟಿರೋ ಬೆಸ್ಟ್ ಫ್ರೆಂಡ್ ಅನ್ನೋಕ್ಕಿಂತ ಹೊರ ಹುಟ್ಟಿದವ ಅಂದರೂ ತಪ್ಪಿಲ್ಲ. ನೀವೆಲ್ಲೋ ಇರೋದಾ? ನಿಮ್ಮ ತಂಗಿ ನನಗೆ ತಂಗಿ ಅಲ್ವಾ? ಅವಳನ್ನು ಫಾರಿನ್ಗೆ ಕರ್ಕೊಂಡು ಹೋಗಿ ನಾನು ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂದರೂ ನೀವು ಸ್ವಾಭಿಮಾನ ತೋರಿಸಿದ್ರಿ. ಈಗ ನಮ್ಮೂರಲ್ಲಿ ನನ್ನ ತಂಗಿಗೆ ಟ್ರೀಟ್ಮೆಂಟ್ ಕೊಡಿಸುವಾಗ ನಿಮಗೆ ಇರೋಕ್ಕೆ ಜಾಗ ಕೊಡೋದಿಲ್ವೇ ಲಕ್ಕಿ ಮನೆಯವರು? ದೊಡ್ಡ ಮನೆ, ಅದು ವಿಶಾಲವಾದ ಮನೆ. ನೀವು ನಮ್ಮ ಮನೆಗೆ ಬಂದು ಇರ್ಬೋದು ಎಂದನು ಲಕ್ಕಿ ನಿಷ್ಕಲ್ಮಶದಿಂದ. ಬೇಡ ಲಕ್ಕಿ, ಅಲ್ಲಿ ನಾನು ಸರಿಗಿರೋದಿಲ್ಲ ಎಂದು ಒಳಗೊಳಗೆ ನಗ್ತಿದ್ದ ಸಂತು. ಕ್ಯಾಪ್ಟನ್, ಮನೆ ಹತ್ರ ಬನ್ನಿ, ಇಲ್ಲ ಹೇಳಿ ಎಲ್ಲಿದ್ದೀರಾ, ನಾನೇ ಬರ್ತೀನಿ ಪಿಕ್ ಮಾಡೋಕ್ಕೆ ಎಂದಾಗ, ಬೇಡ ಲಕ್ಕಿ, ತಂಗಿಗಾಗಿ ನೀನು ಕಾರ್ ಬೆಳೆಸ್ಬೇಕಾಯ್ತು. ನಾನು ನಿಮ್ಮ ಮನೆ ಹತ್ರ ನಾನೇ ಬರ್ತೀನಿ ಎಂದು. ನೀನು ಋಣ ಹೇಗೆ ತೀರಿಸೋದು ಲಕ್ಕಿ ಎನ್ನುವ ದೊಡ್ಡ ಮಾತಾಡಿದ. ಕ್ಯಾಪ್ಟನ್, ಸ್ಟಾಪ್ ಇಟ್, ಏನೇನೋ ಹೇಳಬೇಡಿ, ಬನ್ನಿ ನಾನು ಕೂಡ ಬರ್ತೀನಿ ಎಂದು ಕರೆ ಕಟ್ ಮಾಡಿದ. ಲಕ್ಕಿ ಸಂತು ಜೊತೆಗೆ ಮಾತಾಡಿದ ಅಷ್ಟು ಸಂಭಾಷಣೆ ಕೇಳಿ ನೋಡಿದ ಚಾರುಗೆ ಲಕ್ಕಿಯ ಹಾಲಿನಂಥ ಮನಸ್ಸು ಹಿಡಿಸಿತ್ತು. ವೈಫಿ, ನಡಿ ಕ್ಯಾಪ್ಟನ್ ಎಂದು ಆತ ವಿಚಾರ ಹೇಳೋ ಮುನ್ನವೇ, ಸಂತೋಷ್ ಅವ್ರ ತಂಗಿಗೆ ಟ್ರೀಟ್ಮೆಂಟ್ ಕೊಡಿಸೋಕೆ ಇಲ್ಲೇ ಎಲ್ಲೋ ಬಂದಿದ್ದಾರೆ. ಅವ್ರಿಗೆ ಉಳಿದುಕೊಳ್ಳಲು ನಿನ್ನ ಮನೆಯೇ ಸಜೆಸ್ಟ್ ಮಾಡಿದೆ, ಮತ್ತೆ ಉಳ್ಕೊಳ್ಳುವಂತೆ ಹೇಳಿದೆ, ಇಷ್ಟೇ ತಾನೇ ಎಂದಾಗ, ಹೌದು ವೈಫಿ, ಬಾ ಎಂದು ಕೈ ಹಿಡಿದು ನಡೆಯುವಾಗ, ನೀನು ಹೆಸರಿಗೆ ಮಾತ್ರ ಬ್ಯಾಡ್ ಬಾಯ್ ಲಕ್ಕಿ, ನಿನ್ನಲ್ಲಿ ಒಳ್ಳೆ ಗುಣಗಳೇ ಇವೆ, ಮತ್ತೆ ಅವು ಎಲ್ರಿಗೂ ಬೇಗ ಹಿಡಿಸುತ್ತೆ, ಈ ಪ್ರಬಲೆಗೂ ಕೂಡ ಎಂದ್ಕೊಂಡು ನಕ್ಕಳು. ಲಕ್ಕಿ ಚಾರುನ ದೂರ ಮಾಡೋಕೆ ತಂಗಿಯನ್ನ ಅಕ್ಕಾಡಕ್ಕಿಳಿಸಿದ ಅಣ್ಣ ಇಬ್ಬರನ್ನ ದೂರ ಮಾಡ್ತಾನ ನೋಡಬೇಕು. ಸಂತು ಅದಾಗಲೇ ದೊಡ್ಡಮನೆ ಬಳಿ ಬಂದು ಪರಿಚಯವಿದ್ದ ಅಜ್ಜಿ ಅತ್ತೆ ಸಾನ್ವಿ ಜೊತೆ ಮಾತಾಡ್ತಿದ್ದ. ಬೇಗ ಬೇಗ ಹೆಜ್ಜೆ ಹಾಕಿ ಬರುವ ಲಕ್ಕಿ, ಕ್ಯಾಪ್ಟನ್ ಎನ್ನುತ್ತಾ ಬಂದು ಅಪ್ಪಿದನು. ಹಾಗೆ ಚೇರ್ ಮೇಲೆ ಉಸಿರಾಡೋ ಗೊಂಬೆಯಂತೆ ಕೂತಿದ್ದ ಸಂತು ತಂಗಿ ಖುಷಿನ ನೋಡಿ ತಲೆ ಸವರಿದ. ಪಾಪ ಆ ಹುಡುಗಿಗೆ ತಾನೆಲ್ಲಿದ್ದೀನಿ, ಹೇಗಿದ್ದೀನಿ, ತನ್ನ ಸುತ್ತ ಯಾರಿದ್ದಾರೆ ಏನೂ ಅರಿವೇ ಇಲ್ಲ. ಹಾಗೆ ಚಾರು ಕೂಡ ಸಂತೋಷ್ ಇದ್ದಡೆ ಬಂದು ನಗಲು ಅವಳನ್ನು ನೋಡ್ತಾ, ಹಾಯ್ ಚಾರು, ಹೇಗಿದ್ದೀಯಾ ಎಂದು ಕೇಳ್ದ. ಸಂತು ಬಾಯಲ್ಲಿ ಚಾರು ಎನ್ನೋದು ಕೇಳಿದ ಲಕ್ಕಿಗೆ ಅದೇನೋ ಹೊಟ್ಟೆ ಕಿಚ್ಚು. ಚಾರುಣ್ಯ, ನೀನು ಖುಷಿನ ಕರ್ಕೊಂಡು ಒಳಗಡೆ ಹೋಗು, ಹಾಗೆ ಕ್ಯಾಪ್ಟನ್ಗೆ ತಿಂಡಿ ಕೊಡು ಎಂದ. ಸರಿ ಲಕ್ಕಿ ಎಂದು ಒಳಗಡೆ ಹೋಗುವಾಗ ಒಂದು ಜೋರು ಸದ್ದು. ಇಲ್ಲ 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 ಇಲ್ಲೇ ಇಳಿಸಯ್ಯ, ದೊಡ್ಡ ಮನೆ ಹತ್ರ ಇಳಿಸು ಅಂದರೆ ಪಕ್ಕ ಇರೋ ಚಿಕ್ಕ ಮನೆ ಹತ್ರ ಇಳಿಸ್ತಿದ್ಯಾ ಎಂದು ಜೋರು ಜೋರಾಗಿ ಬರ್ತಿದ್ದ ಧ್ವನಿ. ಯಾರ್ದು ಎಂದು ಎಲ್ಲರ ಚಿತ್ತ ಅವಳತ್ತ ಹೋದಾಗ ಎತ್ತಿನ ಗಾಡಿಯಲ್ಲಿ ಕಂಡಿದ್ದು ಬೇರೆ ಯಾರೂ ಅಲ್ಲ, ಅಮ್ಮು ಬೇಬಿ. ಅವಳನ್ನು ನೋಡಿದ ಚಾರು, ಅಮ್ಮು ಎಂದು ಅಚ್ಚರಿಯಾಗಿ ಲಕ್ಕಿ ಮುಖ ನೋಡಲು ಅವನಂತೂ ನಗುಮೊಗದಿ ನೋಡ್ತಿದ್ದ. ಆದರೆ ಅವನ ಪಕ್ಕವಿದ್ದ ಸಂತು ಫುಲ್ ಶಾಕು. ಅಮೂಲ್ಯ ಎಂದು ಕಣ್ಣು ಬಾಯಿ ಬಿಟ್ಟಿದ್ದ. ಸಂತೋಷ್ ಅವರೇ ಬನ್ನಿ, ಲಗೇಜ್ ಇಳಿಸ್ಕೊಳ್ಳಿ ಎಂದಳು ಅಮ್ಮು. ಗರ ಬಡಿದವನಂತೆ ನಿಂತಿದ್ದ. ರೇ ಸಂತೋಷ್ ಬನ್ನಿ ಎಂದು ಇನ್ನಷ್ಟು ಜೋರಾಗಿ ಕೂಗಕಲು ಓಡಿದ. ಎತ್ತಿನ ಗಾಡಿಯಲ್ಲೇ ಕೂತಿದ್ದು ಲಗೇಜ್ ಅವನ ಕೈಗೆ ಕೊಟ್ಲು. ಒಂದು ಸುಮಾರಾಗಿದ್ದ ಸೂಟ್ ಕೇಸ್ ಇಳಿಸ್ಕೊಂಡ, ಇನ್ನೊಂದು ಮೀಡಿಯಂ ಸೈಜಿದ ಬ್ಯಾಗ್ ಕೊಟ್ಲು, ಇಳಿಸ್ಕೊಂಡ. ಇನ್ನೊಂದು ಪುಟ್ಟ ಲ್ಯಾಪ್ಟಾಪ್ ಬ್ಯಾಗ್ ಕೊಟ್ಲು, ಅದನ್ನು ಇಳಿಸ್ಕೊಂಡ. ಇನ್ನೊಂದು ವ್ಯಾನಿಟಿ ಬ್ಯಾಗ್ ಕೊಟ್ಲು, ಅದನ್ನು ಇಳಿಸ್ಕೊಂಡ. ಇನ್ನೇನು ಆಕೆ ಕೊಡ್ತಿದ್ದಾಗ ಅವಳನ್ನೇ ಇಳಿಸೋಕೆ ಕೈ ಚಾಚಿದ್ದ. ಏನ್ರಿ ಇದು ಎಂದು ಭಯ ಪಡಿಸಿದವಳ ನೋಡಿ ಸಾರಿ ಎಂದ. ಇಳಿಸ್ಕೊಳ್ರಿ ಎಂದು ಬಾಗಿದ್ಲು. ಏನ್ರಿ ಇದೆಲ್ಲ, ನಾನು ಇಳಿಸ್ಕೊಳ್ಳಲ್ಲ ಎಂದವನ ನೋಡಿ, ನೀವಿಲ್ಲಿಗೆ ಯಾಕೆ ಬಂದ್ರಿ ಅಂತ ಲಕ್ಕಿ ಬಳಿ ಹೇಳಲಾ ಎಂದು ಲಕ್ಕಿ ಕಡೆ ನೋಡಲು, ಬೇಡ ಇರಿ ಎಂದು ಅವನೇ ಅವಳ ಸೊಂಟ ಬಳಸಿ ಇಳಿಸ್ಕೊಂಡಿದ್ದ. ಇಳಿದ ಮೇಲೆ ಥ್ಯಾಂಕ್ಸ್ ಅಣ್ಣ ಎಂದಳು. ನನ್ಗ ಎಂದ. ನೀವು ನನಗೆ ಕ್ರಶು ಕಣ್ರಿ, ಅಣ್ಣ ಅಲ್ಲ ಎಂದು ಎತ್ತಿನ ಗಾಡಿಯವನಿಗೆ ದುಡ್ಡು ಕೊಟ್ಟು ಬಾಯ್ ಮಾಡಿ ಮನೆ ಕಡೆಗೆ ಬಂದು, ಹಾಯ್ ಚಾರು, ಹಾಯ್ ಲಕ್ಕಿ ಎಂದು ಅಜ್ಜಿ ಅತ್ತೆ ಸಾನ್ವಿನ ನೋಡಿ, ಲಕ್ಕಿ ಇವರೆಲ್ಲ ನಿಮ್ಮ ಅಜ್ಜಿ ಅತ್ತೆ ಮಗಳು ಅಲ್ವಾ ಎಂದಾಗ ಸಾನ್ವಿ ಮುಖ ಊದ್ಸಿದ್ಲು. ಎಸ್ ಎಂದ. ಹಾಯ್ ಆಂಟಿ, ಹಾಯ್ ಅಜ್ಜಿ, ಆಶೀರ್ವಾದ ಮಾಡಿ ಎಂದು ಆಶೀರ್ವಾದ ಪಡೆದು ಸಾನ್ವಿ ಕಡೆ ನೋಡಿ ಹಾಯ್ ಎಂದಾಗ,
ಹಾಯ್ ಎಂದಳು. ಮತ್ತೆ ಅಜ್ಜ ಎಲ್ಲಿ, ನಿಮ್ಮ ಗಂಡ ಎಲ್ಲಿ ಎಂದು ಶರ್ಮಿಳಾರನ್ನ ಕೇಳ್ತಾಳೆ. ಈಚೆ ಹೋಗಿದ್ದಾರೆ ಎಂದರು. ಒಳ್ಳೆಯದಾಯಿತು ಎಂದ್ಕೊಂಡು, ಲಕ್ಕಿ ಅದು ನಾನು ಜಸ್ಟ್ ಕನೆಕ್ಟ್ ಕೆಲಸದ ಮೇಲೆ ಇಲ್ಲೇ ಪಕ್ಕದ ಹಳ್ಳಿಗಳಲ್ಲಿ ಕೆಲಸ ಮಾಡಬೇಕಿದೆ. ಈ ಸತಿ ಫೀಲ್ಡ್ಗೆ ನಾನೇ ಬರಬೇಕಾಯ್ತು. ನನಗೆ ಯಾರೂ ಗೊತ್ತಿರೋರು ಇರಲಿಲ್ಲ. ನೀವಂದರೆ ನನ್ನ ಬೆಸ್ಟಿ ಗಂಡ, ನೀವು ಸಹಾಯ ಮಾಡ್ಬೋದು ಅಂತ ಬಂದ್ಬಿಟ್ಟೆ ಎಂದಳು. ಅಮ್ಮು, ಬರೋಕ್ ಮುಂಚೆ ಹೇಳಬೇಕು ತಾನೆ, ಬಾ ಇಲ್ಲಿ ಎಂದು ಪಕ್ಕ ಕರ್ಕೊಂಡು ಹೋಗೋ ಚಾರು, ಅಮ್ಮು ಇಲ್ಲಿ ಏನು ಸರಿಗಿಲ್ಲ, ಲಕ್ಕಿ ಮನೆಯವರು ಏನು ಅಂದ್ಕೊಳ್ಳಲ್ಲ ಹೇಳು, ನೀನು ಯಾಕೆ ಬಂದೆ, ಅಜ್ಜ ಮೊದಲೇ ಕೋಪಿಸ್ಟ್ರು, ನನ್ನ ಫ್ರೆಂಡ್ ಅಂದರೆ ನಿನ್ನ ಓಡಿಸ್ಬಿಡ್ತಾರೆ ಎನ್ನುವಾಗ ಬರುವ ಲಕ್ಕಿ, ವೈಫಿ ಅಮೂಲ್ಯ ಇಲ್ಲೇ ಇರಲಿ ಬಿಡು, ಸಂತೋಷ್ ಹೇಗೆ ನನಗೆ ಫ್ರೆಂಡ್ ಹಾಗೆ ನಿಂಗೆ ಅಮೂಲ್ಯ ಅಲ್ವಾ, ಇರಲಿ ಬಿಡು ಎನ್ನಲು, ಹಾಗಲ್ಲ ಲಕ್ಕಿ, ಅಜ್ಜ ಬಂದರೆ ಬೇಡ ಲಕ್ಕಿ ಎಂದು ಮಾತಾಡುವಾಗಲೇ ಅಜ್ಜ ಮನೆ ಹತ್ತ ಬಂದಿದ್ರು. ನೋಡಿದವರು ಪಾದಕ್ಕೆ ನೀರಾಕೊಂಡು ಮನೆ ಅಂಗಳಕ್ಕೆ ಇಳಿದ್ರು. ನಮಸ್ತೆ ಅಜ್ಜ ಎಂದ ಸಂತು. ನಮಸ್ತೆ ಅಜ್ಜ ಎಂದಳು ಅಮ್ಮು. ಸಂತು ಅವಳನ್ನು ನೋಡಿ ಗುರಾಯಿಸಿದ. ಅಮ್ಮು ಅವನನ್ನು ನೋಡಿ ಕಣ್ಣು ಹೊಡೆದ್ಲು. ಇವರು ನನ್ನ ಫ್ರೆಂಡ್ಸ್, ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದಾರೆ, ಇಲ್ಲೇ ಇರ್ತಾರೆ, ದೊಡ್ಡ ಮನೆ ಅಲ್ವಾ, ಇಲ್ಲಿರಬಾರ್ದಾ ಎಂದ ಲಕ್ಕಿ ಅಜ್ಜನ ವಿರುದ್ಧ ದಿಕ್ಕಲ್ಲಿ ನಿಂತು. ದೊಡ್ಡ ಮನೆ ಯಾರಿಗೂ ಅನ್ಯಾಯ ಮಾಡೋಕ್ಕಿಲ್ಲ, ಮನೆ ಬಾಗಿಲಿಗೆ ಶತ್ರುವೆ ಬಂದರೂ ಬ್ಯಾಡ ಬರಬೇಡ ಅನ್ನೋಕ್ಕಿಲ್ಲ ಎಂದು ಒಳಗಡೆ ಹೋದ್ರು ಅಜ್ಜ. ಅಮ್ಮು ಲಕ್ಕಿ ಕಡೆ ನೋಡಿ ಥ್ಯಾಂಕ್ಸ್ ಲಕ್ಕಿ ಎಂದಾಗ, ಇಟ್ಸ್ ಓಕೆ ಎಂದು ಚೆಲುವಿನ ಕರೆದು ಅಮ್ಮು ಉಳಿಯಲು ಜಾಗ ಮಾಡಿಕೊಡೋಕ್ಕೆ ಹೇಳಿ, ಹಾಗೆ ಬಸವನ ಕರೆದು ಕ್ಯಾಪ್ಟನ್ಗೆ ಉಳಿಯೋಕ್ಕೆ ಜಾಗ ಮಾಡಿಕೊಡಲು ಹೇಳ್ದ. ಕ್ಯಾಪ್ಟನ್, ಸಂಜೆ ಹೋಗಿ ಡಾಕ್ಟರ್ ಹತ್ರ ಮಾತಾಡಿ ಖುಷಿನ ಆಸ್ಪತ್ರೆಗೆ ಸೇರಿಸೋಣ ಎಂದ. ಹಾಗೆ ಚಾರು ಕಡೆ ನೋಡಿ, ವೈಫಿ ಅರ್ಜೆಂಟ್ ಕೆಲಸ, ಲಾಗಿನ್ ಆಗಬೇಕು ಎಂದು ಹೋದ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.